ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಿಮಗೆ ಎಗ್ ಪೆಪ್ಪರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ಈಸಿ, ಕ್ವಿಕ್ಕಾಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಚಪಾತಿ, ಪೂರಿ, ದೋಸೆ, ರೊಟ್ಟಿ, ರೈಸ್ ಜೊತೆಗೂ ತಿನ್ಬೋದು. ಸಖತ್ತಾಗಿರುತ್ತೆ, ಭಾಳ ಈಸಿ. ಬೇಕಾದರೆ ಲಂಚ್ ಬಾಕ್ಸ್ಗೂ ನೀವು ತೊಗೊಂಡು ಹೋಗ್ಬೋದು. ಇದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನನ್ನ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈಗ ರೆಡಿ ಇರುವಂಥ ಪೆಪ್ಪರ್ ಮಸಾಲ, ಎಗ್ ಪೆಪ್ಪರ್ ಮಸಾಲ ಇದು. ಒಂದು ಬಾಣಲಿ ಇಡಿ, ಬಾಣಲಿ ಸ್ಟವ್ ಹಚ್ಕೊಳ್ಳಿ, ಬಿಸಿ ಆಗಲಿ ಬಾಣಲಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಬಿಸಿ ಆದಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಫ್ಲೇಮ್ ಸಿಮ್ಮಲ್ಲಿರಲಿ. ಈಗ ನಾನು ಒಂದು ಬಿಗ್ ಸೈಜ್ದು, ದೊಡ್ಡ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ. ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಮಾಮೂಲಿ ಮನೇಲಿ ಯೂಸ್ ಮಾಡುವಂಥ ಎಣ್ಣೆನೇ ಹಾಕ್ಕೊಳ್ಳಿ. ಇದೊಂದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ. ಆಗ ಆ ಟೈಮಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದೇ ಒಂದು ಎಗ್ಗೆ ಇದನ್ನ ತೊಗೊಂಡಿರೋದು. ಈ ಮಸಾಲೆ ಇಷ್ಟು ಗ್ರೇವಿ ಥರ ಸಿಗುತ್ತೆ ನಮಗೆ. ಒಂದು ಮಸಾಲೆ ಸಿಗುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಅರಿಶಿನ ಪುಡಿ ಅರ್ಧ ಸ್ಪೂನು, ಆಮೇಲೆ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಧನಿಯಾ ಪುಡಿ, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ. ಈಗ ಜೀರಾ ಪೌಡರ್, ಜೀರಿಗೆ ಪೌಡ್ರು, ಕೊರೆಂಡರ್ ಪೌಡ್ರು, ಜೀರಾ ಪೌಡರ್, ಪೆಪ್ಪರ್ ಪೌಡರ್ 1 ಸ್ಪೂನು, ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ 1 ಸ್ಪೂನು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಆ ಮಸಾಲೆಗೆ ಚೆನ್ನಾಗಿ ಹಿಡೀಲಿ. ಆಯಿತಾ? ಪೆಪ್ಪರ್ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 ಟೊಮೆಟೊ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಟಂಥ ಟೊಮೆಟೊ ಹಾಕ್ಬಿಟ್ಟು ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಎಣ್ಣೆಯಲ್ಲಿ ಒಂಚೂರು ಬಾಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ, ಅದೆಲ್ಲ ಬಾಡಿದೆ ನೋಡಿ, ಒಂಥರ ಗೊಜ್ಜು ಥರ ಆಗಿದೆ ಅಲ್ವಾ. ಈಗ ಸ್ವಲ್ಪ ನೀರು ಹಾಕಿ ಇನ್ನೊಂದು 2 ನಿಮಿಷ ಬೇಯಲಿ. ಅದು ಆ ಟೊಮೆಟೊ ಬೇಯಲಿಕ್ಕೆ ಅಷ್ಟೇ. ಈರುಳ್ಳಿ ಎಲ್ಲ ಚೆನ್ನಾಗಾಗಿದೆ. ಆಗ ಎಣ್ಣೆ ಬಿಟ್ಕೊಳ್ಳುತ್ತೆ, ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಟೊಮೆಟೊ ಎಲ್ಲ ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಟು ಸಿಮ್ಮಲ್ಲಿ ಬೇಯಲಿ. ಆಯಿತಾ? ಬೆಂದಾದಮೇಲೆ ಆ ಮಸಾಲೆನ ಮೇಲೆ ಹಾಕ್ಕೊಡಿ. ಸ್ವಲ್ಪ ಮಸಾಲೆ ಹಾಕ್ಕೊಡಿ. ಹಾಗೆಯೇ ನಿಮಗೆ ಬೇಕು ಅಂದರೆ ಅದನ್ನು ಉಲ್ಟಾ ಮಾಡಿಬಿಟ್ಟು ಹಾಗೆ ಮೊಟ್ಟೆನ ಪ್ಲೇಟಲ್ಲಿ ಇಟ್ಬಿಟ್ಟು ಸುತ್ತ ಗ್ರೇವಿನ ಹಾಕ್ಕೊಳ್ಬೋದು. ಇಲ್ಲ ಹಂಗೆ ಇಷ್ಟ ಆಗಲ್ಲ ಅಂತಂದರೆ ಅದನ್ನು ಚೆನ್ನಾಗಿ ಆಚೆ ಈಚೆ ಮಿಕ್ಸ್ ಮಾಡಿಬಿಡಿ. ಈಗ ಬೆಂದಿದೆ ನೋಡ್ತಾಯಿರಿ, ಅರ್ಧ ಬೆಂದಿದೆ. ಆಮೇಲೆಲ್ಲ ಇನ್ನೂ ಒಂಥರ ವಾಟ್ರಾಗಿ ಅನಿಸ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆ ಎಲ್ಲ ಟೊಮೆಟೊ, ಆನಿಯನ್ನು, ಮಸಾಲೆಗೆ ಎಲ್ಲದಕ್ಕೂ ಎಗ್ ಹಿಡಿದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದು ಚಪಾತಿ, ಪೂರಿ ಜೊತೆಗೆಲ್ಲ ಸಖತ್ತಾಗಿರುತ್ತೆ. ರೈಸ್ ಜೊತೆಗೆ, ಬಿಸಿ ರೈಸ್ ಜೊತೆಗೂ ತಿನ್ಬೋದು. ಒಂದು ಸಲ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ಡ್ರೈ ಅನಿಸಲ್ಲ ನಮಗೇನು ತಿಂದ್ರೂ. ರೊಟ್ಟಿ, ದೋಸೆ ಏನು ತಿಂದರೂ ಡ್ರೈ ಆಗಿ ಅನಿಸಲ್ಲ. ತುಂಬ ಚೆನ್ನಾಗಿರುತ್ತೆ. ಈಸಿ, ವೆರಿ ಈಸಿ, ಕ್ವಿಕ್ಕಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.